ನಿಜವಾಗ್ಲೂ ಒಬ್ಬ ಮೆಹಂದಿ ಆರ್ಟಿಸ್ಟು ಇಡೀ ರಾತ್ರಿ ಮೆಹಂದಿ ಹಚ್ಚಕ್ಕೆ ಸಾಧ್ಯನಾ? ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಅ ಬ್ರ್ಯಾಂಡ್ ನ್ಯೂ ವಿಡಿಯೋ ಆಫ್ ಮೈ ಚಾನಲ್. ಆಸ್ ಅ ಮೆಹಂದಿ ಆರ್ಟಿಸ್ಟ್ ನಿಮ್ಗೇನಾದ್ರೂ ರಾತ್ರಿ 9 ಅಥವಾ 9:30 ಏನಾದ್ರೂ ಮೆಹಂದಿ ಆರ್ಡರ್ ಬಂದ್ರೆ ನೀವು ತಗೊಳ್ತೀರಾ? ನಾನಂತೂ ಖಂಡಿತವಾಗಿ ಬಿಡೋದಿಲ್ಲ. ನಾನು ಎಲ್ಲ ಆರ್ಡರ್ಸ್ ಅನ್ನ ತಗೊಂಡ್ಬಿಟ್ಟಿದ್ದೆ. ಸೊ ನಾನು ಬೇಗನೆ ರೆಡಿ ಆಗಿಬಿಟ್ಟು ನನ್ನ ಕಸ್ಟಮರ್ ಮನೆಗೆ ಹೋಗ್ತಿದ್ದೆ. ದೂರಿಂದ ನೋಡಿದ್ರೇನೆ ಗೊತ್ತಾಗ್ತಿತ್ತು ಮದುವೆ ಮನೆ ಯಾವುದು ಅಂತ, ಬಿಕಾಸ್ ಅವರೆಲ್ಲ ತುಂಬಾ ಡೆಕೋರೇಟ್ ಮಾಡಿದ್ರು ಮನೆ. ಒಳಗಡೆ ಬಂದ ತಕ್ಷಣ ನನಗೆ ತುಂಬಾ ವಾರ್ಮ್ ಆಗಿ ವೆಲ್ಕಮ್ ಮಾಡಿದ್ರು. ಅದಾದ್ಮೇಲೆ ಊಟ ಸಮಯ ಕೂಡ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ಹೊಟ್ಟೆ ತುಂಬ ಊಟ ಮಾಡಿದ್ದೆ. ಆಮೇಲೆ ಸುಮಾರು 6 ರಿಂದ 7 ಜನಕ್ಕೆ ಮೆಹಂದಿ ಹಾಕೋತಿದೆ ಅಂತ ಗೊತ್ತಾಯಿತು. ನನ್ನ ಕಸ್ಟಮರ್ ನನಗೆ ವೆಡ್ಡಿಂಗ್ ಕಾರ್ಡ್ ಕೊಟ್ಬಿಟ್ಟು ನನ್ನ ಮದುವೆಗೆ ಬರಬೇಕಂತ ಇನ್ವೈಟ್ ಮಾಡಿದ್ರು. ಸೊ ಅದಾದ ತಕ್ಷಣ ನಾನು ಕ್ವಿಕ್ ಆಗಿ ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ. ಯಾಕಂತಂದರೆ ತುಂಬ ಜನಕ್ಕೆ ಮೆಹಂದಿ ಹಾಕಬೇಕಿತ್ತು. ಯಾಕಂದರೆ ಎಕ್ಸಾಕ್ಟ್ ಆಗಿ ನನಗೆ ಗೊತ್ತಿರಲಿಲ್ಲ, ಇನ್ನೂ ಬರೋರಿದ್ದಾರೆ ಅಂತ ಹೇಳ್ತಿದ್ರು. ಮೆಹಂದಿ ಹಾಕೋ ಗುಣದಲ್ಲಿ ನನಗೆ ವಿಡಿಯೋ ಮಾಡೋದೇ ಮರೆತು ಹೋಗ್ಬಿಟ್ಟಿದೆ. ಅದಕ್ಕೆ ಯಾವುದೇ ವಿಡಿಯೋ ನಾನು ಶೂಟ್ ಮಾಡಲಿಲ್ಲ. ಸೊ ನೀವೇನಾದರೂ ಆರ್ಡರ್ ತೊಗೊಂಡ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ ಎಷ್ಟು ಜನ ಎಕ್ಸಾಕ್ಟ್ ಆಗಿದ್ದಾರೆ ಅಂತ. ಇಲ್ಲಾಂದರೆ ಆಮೇಲೆ ತುಂಬ ಕನ್ಫ್ಯೂಸ್ ಆಗುತ್ತೆ, ತುಂಬ ಟೈಮ್ ಬೇರೆ ಹಿಡಿಯುತ್ತೆ. ಕೆಲವೊಂದ್ಸರಿ ಸಡನ್ನಾಗಿ ಜಾಸ್ತಿ ಕಸ್ಟಮರು ಬಂದುಬಿಡ್ತಾರೆ, ಕೆಲವೊಂದ್ಸರಿ ಅವರಿಗೂ ಹಾಕಬೇಕಾಗುತ್ತೆ. ಆದರೂ ಪರವಾಗಿಲ್ಲ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಎಲ್ರಿಗೂ ಸ್ಯಾಟಿಸ್ಫೈ ಆಗ್ತಾರೆ ಮೆಹಂದಿ ಹಾಕಿದೆ. 2:30 ಆದರೂ ಕೂಡ ಪರವಾಗಿಲ್ಲ ಅಂತ. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.